ಧನುರ್ರಾಶಿ ವಿದ್ಯಾರ್ಥಿಗಳಿಗೆ ಬಹಳ ಶುಭ ಇರತಕ್ಕಂತಹ ದಿವಸ. ಓದಿಗೆ ಬೇಕಾದಂತಹ ಧನ ಸಹಾಯ ಅಗತ್ಯ ಇರತಕ್ಕಂಥವರಿಗೆ ದೊರೆಯುವಂಥದ್ದು. ನಿಮ್ಮ ವಿದ್ಯಾ ಕ್ಷೇತ್ರದಲ್ಲಿ ಹಣದ ಅಭಾವದಿಂದ ಏನೋ ಕುಂಠಿತವಾಯಿತು ಅಂತ ಹೇಳುವ ಹಾಗಿಲ್ಲ. ಅದು ಕಾರಣ ಅಲ್ಲ, ಅದಕ್ಕೆ ಪೂರಕವಾದಂತಹ ಧನ ಸಹಾಯ ನಿಮಗೆ ಆಗುತ್ತೆ ಅಂತ ಅರ್ಥ. ನಿಮ್ಮ ಗುರಿ ಸಾಧನೆಯ ಬಗ್ಗೆ ನಿಮಗೆ ಒಲವಿರತಕ್ಕಂಥದ್ದು. ನಾನು ಇದನ್ನು ಮಾಡಲೇಬೇಕು, ನನ್ನ ಭವಿಷ್ಯ ಹೀಗೇ ಆಗಬೇಕು ಅನ್ನುವಂತಹ ಒಲವೇನಿದೆ, ಆ ಒಂದು ವಿಶ್ವಾಸ ಏನಿದೆ, ಅದು ನಿಮಗೆ ಉತ್ತಮವಾದಂತಹ ಮನಸ್ಥಿತಿಗೆ ಕಾರಣವಾಗುತ್ತೆ. ಸ್ನೇಹಿತರ ಸಹಕಾರ, ಸ್ನೇಹಿತರಿಂದ ಆಗತಕ್ಕಂತಹ ಸಹಾಯ ಇದೆಲ್ಲವೂ ಕೂಡ ನಿಮಗೆ ಸಮಾಧಾನವನ್ನು ಕೊಡುತ್ತೆ. ಕುಟುಂಬದಲ್ಲಿ ಎಲ್ಲರೂ ಕೂಡ ಸಂತೋಷದಿಂದ ಇರತಕ್ಕಂತಹ ದಿವಸ. ನವದಂಪತಿಗಳಿಗೆ ಶುಭವಾದಂತಹ ದಿವಸ ಅಂತ ಹೇಳಬೇಕಾದಂತಹದ್ದು. ಲಕ್ಷ್ಮೀ ನರಸಿಂಹನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ ಅಧಿಕವಾದಂತಹ ತಿರುಗಾಟ, ಸುಮ್ಮನೆ ಸುತ್ತತಕ್ಕಂತಹದ್ದು, ಇದರಿಂದ ಬೇಸರವಾಗುತ್ತೆ. ಆದರೆ ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗೋದಿಲ್ಲ, ಮನಸ್ಸು ಕೇಳೋದಿಲ್ಲ. ಆದರೆ ಯಾವುದೇ ರೀತಿಯ ಅನುಕೂಲ ಇಲ್ಲದೆ ಸುಮ್ಮನೆ ತಿರುಗಾಟವನ್ನು ಮಾಡ್ತಾ ಇರಬೇಕಾದಂಥದ್ದು. ಆದಾಯ ಕಡಿಮೆ, ಖರ್ಚು ಹೆಚ್ಚು, ಇದು ದೊಡ್ಡದಾದಂತಹ ಸಮಸ್ಯೆ ಆಗುತ್ತೆ. ಆರೋಗ್ಯದಲ್ಲೂ ಕೂಡ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣ್ತಕ್ಕಂಥದ್ದು. ಪ್ರೇಮಿಗಳಿಗೆ ತೊಂದರೆಯಾಗ್ತಕ್ಕಂಥದ್ದು. ಪರಸ್ಪರವಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳದಲೇ, ಒಬ್ಬರಿಗೊಬ್ಬರು ಸರಿಯಾದಂತಹ ರೀತಿಯಲ್ಲಿ ನಿಮ್ಮ ಮಾತುಗಳನ್ನು, ನಿಮ್ಮ ವಿಚಾರಗಳನ್ನು ಚರ್ಚೆ ಮಾಡದಲೇ ತೊಂದರೆಯನ್ನು ಮಾಡಿಕೊಳ್ತೀರಿ. ಮನೆಯ ಅವ್ಯವಸ್ಥೆ ಕೋಪಕ್ಕೆ ಕಾರಣವಾಗುತ್ತೆ. ತಾಳ್ಮೆ ಇರಬೇಕು. ಮನೆಯಲ್ಲಿ ನೀವು ಕೂಡ ಒಬ್ಬ ಸದಸ್ಯರು. ಅಲ್ಲಿ ಆಗತಕ್ಕಂತಹ ವ್ಯತ್ಯಯಗಳನ್ನು ಸರಿಪಡಿಸಬೇಕಾದಂತಹ ಜವಾಬ್ದಾರಿ ನಿಮಗೂ ಕೂಡ ಇರುತ್ತೆ ಅನ್ನುವಂಥದ್ದನ್ನು ಮರಿಬಾರ್ದು. ಮಹಾಲಕ್ಷ್ಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ನಮಸ್ತೇಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾದ. ಕುಂಭರಾಶಿ ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ನಿಮಗೆ ಸರ್ವಾಂಗೀಣವಾದಂತಹ ಅಭಿವೃದ್ಧಿಗೆ ಅವಕಾಶವಾಗುತ್ತೆ. ನಿಮ್ಮ ಯಶಸ್ಸು ಹಿರಿಯರ ಆಶೀರ್ವಾದದಲ್ಲಿದೆ ಅನ್ನುವಂತಹ ಭಾವನೆ ನಿಮಗೆ ಗೊತ್ತಾಗಬೇಕು, ಇರಬೇಕು. ಬೇರೆಯವರಿಗೆ ಸಹಾಯ ಮಾಡೋದರಿಂದ ಜನಪ್ರಿಯರಾಗ್ತೀರಿ, ಹೆಸರನ್ನು ಗಳಿಸ್ತೀರಿ. ನಮಗೇನಾದರೂ ಸಹಾಯದ ಅವಶ್ಯಕತೆ ಇದೆ ಅಂತಂದರೆ ಆ ವ್ಯಕ್ತಿ ಹತ್ರ ಹೋಗಬಹುದು ಅನ್ನುವಂತಹ ಭಾವನೆ ನಿಮ್ಮ ಪರವಾಗಿ ಜನರಲ್ಲಿ ಮೂಡ್ತಕ್ಕಂಥದ್ದಾಗತ್ತೆ. ಬಂಧುಗಳು ಮನೆಗೆ ಬರೋದರಿಂದ ಸಂತೋಷ ಹೊಂದಿರಿ. ನಿಮ್ಮ ಗುರಿ ಸಾಧನೆಯ ಬಗ್ಗೆ, ನಿಮ್ಮ ಯೋಜನೆಗಳ ಬಗ್ಗೆ, ನಿಮಗಿರ್ತಕ್ಕಂತಹ ಕಾಳಜಿಯ ಬಗ್ಗೆ ಎಲ್ಲ ನೀವು ಹೇಳ್ಕೊಳ್ತಕ್ಕಂಥದ್ದು. ಅದಕ್ಕೆ ಜನ ಬೇಕಲ್ಲ, ಅದು ಸಂತೋಷವನ್ನು ಕೊಡ್ತಕ್ಕಂಥದ್ದು. ನಿಮ್ಮ ಆರೋಗ್ಯ ಚೆನ್ನಾಗಿರ್ತಕ್ಕಂಥದ್ದು ಗ್ರಹಗತಿಯ ದೃಷ್ಟಿಯಿಂದ. ಅದೇ ರೀತಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅನ್ನುವಂಥದ್ದು. ಹೊಸ ತಂತ್ರಜ್ಞಾನದ ಕಡೆಗೆ ಮನಸ್ಸು ಬಾಗುವಂಥದ್ದು. ಸಮಾಜದಲ್ಲಿ ಇಷ್ಟೊಂದು ತಂತ್ರಜ್ಞಾನ ಮುಂದುವರೆದಿದೆ, ನಾನೂ ಕೂಡ ಅದರ ಉಪಯೋಗವನ್ನು ಪಡ್ಕೊಂಡು ನನ್ನ ಸ್ವಾರ್ಥಕ್ಕೆ ಏನಾದರೂ ಮಾಡಿಕೊಳ್ಬೇಕು ಅನ್ನುವಂತಹ ಭಾವನೆ. ಮನೆಯಲ್ಲಿ ದಾಂಪತ್ಯದಲ್ಲಿ ಮುಕ್ತವಾಗಿ ಮಾತಾಡಬೇಕು. ಸಾಂಸಾರಿಕವಾಗಿರತಕ್ಕಂತಹ ಸಮಸ್ಯೆಗಳು ದೂರವಾಗಬೇಕು ಅಂತಂದರೆ ಮುಕ್ತವಾಗಿ ಕೂತು ಮಾತಾಡಿ ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು. ಗೊಂದಲಗಳ ನಿವಾರಣೆಯಾಗಬೇಕು. ಸ್ಪಷ್ಟತೆ ಅಂತಕ್ಕಂಥದ್ದು ಸಾಂಸಾರಿಕವಾಗಿ ಇರಬೇಕಾದಂಥದ್ದು. ಅನುಮಾನಕ್ಕೆ ಅವಕಾಶಗಳು ಆಗಬಾರದು. ಎಲ್ಲಿ ಅನುಮಾನ ಇದೆಯೋ ಆ ವಿಷಯದಿಂದ ದೂರ ಉಳಿತಕ್ಕಂಥದ್ದು. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಕಾನೂನಾತ್ಮಕವಾದಂತಹ ವಿಚಾರಗಳಿಂದ ನಿಮಗೆ ಜಯ ಸಿಕ್ಕುವ ಸಾಧ್ಯತೆಗಳಿದೆ. ಗೊಂದಲಗಳಿಂದ ಮುಕ್ತರಾಗ್ತೀರಿ. ಏನೋ ಸಮಸ್ಯೆಗಳಿರುತ್ತೆ, ಆ ಸಮಸ್ಯೆಗಳೆಲ್ಲ ನಿಮ್ಮಿಂದ ದೂರವಾಗ್ತಕ್ಕಂಥದ್ದಾಗುತ್ತೆ. ಮನೆಯಲ್ಲಿ ಒಂದು ರೀತಿಯ ಸಂತೋಷದ ವಾತಾವರಣ. ಬಹಳ ದಿನಗಳ ನಂತರದಲ್ಲಿ ಈ ರೀತಿಯ ಉತ್ಸಾಹ, ಸಂತೋಷ ಮನೆಯಲ್ಲಿ ಕಾಣುವಂಥದ್ದು ಅಂತ ಹೇಳಬೇಕಾದ್ದು. ಹಣದ ವಿಚಾರದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಕ್ಕುವಂಥದ್ದು. ದೊಡ್ಡ ಪ್ರಮಾಣದ ಲಾಭವೋ ಉಳಿತಾಯವೋ ಆಯಿತು ಅಂತ ಹೇಳುವ ಹಾಗಿಲ್ಲ. ಕೊನೆಯ ಪಕ್ಷ ಆಗ್ತಕ್ಕಂತಹ ನಷ್ಟವನ್ನು ದಾಟಿ ನಿಮ್ಮದೇ ಆದಂತಹ ರೀತಿಯಲ್ಲಿ ಜೀವಿಸ್ತಕ್ಕಂತಹ ಅಥವಾ ಕುಟುಂಬ ನಿರ್ವಹಣೆಯನ್ನು ಮಾಡ್ತಕ್ಕಂತಹ ಯೋಗ ಈ ದಿವಸ ಒದಗತ್ತೆ. ವ್ಯಾಪಾರದಲ್ಲಿ ಅನುಕೂಲವಾಗ್ತಕ್ಕಂಥದ್ದು. ಕೆಲಸ ಅಥವಾ ವೃತ್ತಿಯಲ್ಲಿ ಬೇರೆಯವರ ಸಹಕಾರ ಪರಿಪೂರ್ಣವಾಗಿ ಸಿಕ್ಕುವಂಥದ್ದಾಗತ್ತೆ. ಹೊಸ ಆಲೋಚನೆಗಳಿಗೆ ಬಹಳ ಶುಭವಾದಂತಹ ದಿವಸ. ಮುಂಬರುವ ದಿನಗಳಲ್ಲಿ, ಮುಂದಿನ ದಿನಮಾನಗಳಲ್ಲಿ ಯಾವುದಾದ್ರೂ ಒಂದು ಯೋಜನೆಯನ್ನು ನಾವು ರೂಪಿಸಬೇಕು, ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತಾದರೆ ಅಂತಹ ಉತ್ತಮವಾದಂತಹ ಯೋಚನೆಗೆ ಬಹಳ ಉತ್ತಮವಾದಂತಹ ಸಮಯ ಇದು ಅಂತ ಹೇಳಬೇಕು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ.